ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯ ಬದುಕಿನ ಬಗ್ಗೆ ಸುನಂದ ಚಿಂತೆ ಮತ್ತೆ ಬಂದ್ಲು. ಶ್ರೇಷ್ಠ ಹಿಂದೆ ಭಾಗ್ಯ ಹಾಗೂ ತಾಂಡ ಜೀವನದಲ್ಲಿ ನಡೆದು ಹೋದ ಘಟನೆಯ ಬಗ್ಗೆ ಮಾತನಾಡುತ್ತಾ ಇರುತ್ತಾಳೆ. ಆದರೆ ಕುಸುಮ ಅವಳಿಗೆ ಧೈರ್ಯ ಹೇಳುತ್ತಾ ಇರುತ್ತಾಳೆ. ನಾನು ಕೂಡ ಒಂದು ಸಂದರ್ಭದಲ್ಲಿ ತುಂಬ ಸೋತು ಹೋಗಿದ್ದೆ, ನನಗೂ ಭಯ ಆಗಿತ್ತು. ಆದರೆ ಅದನ್ನೆಲ್ಲ ನಾನು ತೋರಿಸಿಕೊಂಡರೆ ನೀವೆಲ್ಲ ಭಯ ಬೀಳ್ತೀರಾ ಅಂತ ಈ ರೀತಿ ಮನಸ್ಸಿನ ಒಳಗಡೆ ಎಲ್ಲ ಇಟ್ಟೆ ಸರಿ ಹೋಗುತ್ತೆ. ಮತ್ತೆ ಎಲ್ಲ ಮೊದಲಂತೆ ಆಗಿದೆ, ಹಿಂದೆ ಆದ ಹಾಗೆ ಮುಂದೆ ಆಗುವುದಿಲ್ಲ ಎಂದು ಸುನಂದ ಇವರನ್ನು ಇನ್ನಷ್ಟು ಸಮಾಧಾನ ಮಾಡುತ್ತಾ ಕುಸುಮ ಹಾಗೂ ಧರ್ಮ ಕೂಡ ಸುನಂದಗೆ ಧೈರ್ಯ ಹೇಳುತ್ತಾರೆ. ನೀವು ಮಗಳನ್ನು ಮದುವೆ ಮಾಡಿ ಕಳಿಸುವಾಗ ಇಷ್ಟು ಹತ್ತಿರದಲ್ಲಿ ಒಂದು ಭಾರ ಕಲಿತು ಅಂತ ಅಂದುಕೊಂಡಿದ್ದೀರಿ ಎಂದು ಪ್ರಶ್ನೆ ಮಾಡುತ್ತಾಳೆ. ಆಗ ಸುನಂದ ಹೇಳುತ್ತಾಳೆ, ನೀವು ಸುಮ್ಮನೆ ಇರಿ, ನನ್ನ ಆತಂಕ ನನಗೆ, ನಿಮಗೆ ಅದೆಲ್ಲ ಗೊತ್ತಾಗುವುದಿಲ್ಲ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಬಾಗಿಲು ಹೊರಗಡೆ ಏನು ಶಬ್ದವಾಗುತ್ತದೆ. ಎಲ್ಲರೂ ಆ ಕಡೆ ತಿರುಗಿ ನೋಡಿದರೆ ಅಲ್ಲಿ ಶ್ರೇಷ್ಠ ಕಾಣುತ್ತಾಳೆ. ಶ್ರೇಷ್ಠ ಬಂದು ಬಾಗಿಲ ಹೊರಗೆ ನಿಂತುಕೊಂಡಿರುತ್ತಾಳೆ. ಮನೆಗೆ ಕಟ್ಟಿದ ಹೂವಿನ ಹಾರ, ಬಾಗಿಲು, ತೋರಣ ಎಲ್ಲವೂ ಅಚಾನಕ್ಕಾಗಿ ಬಿದ್ದು ಹೋಗುತ್ತದೆ. ಅದನ್ನು ಕಂಡು ಇವರಿಗೆ ಕೋಪ ಬರುತ್ತದೆ. ನಾನು ಇಷ್ಟೊಂದು ತಯಾರಿ ನಡೆಸಿದ್ದೇನೆ, ಆದರೆ ಇವಳು ಹಾಳು ಮಾಡಿದರಲ್ಲ ಎಂದು ಅನಿಸುತ್ತದೆ. ಮತ್ತೆ ಯಾಕೆ ಬಂದೆ ನೀನು ನಮ್ಮ ಮನೆಗೆ ಎಂದು ಸುನಂದ ಬಾಯಿಗೆ ಬಂದಂತೆ ಬಯಲು ಆರಂಭಿಸುತ್ತಾಳೆ. ಆಗ ಶ್ರೇಷ್ಠ ಆಂಟಿ ನಾನು ಅಂತ ತಡವರಿಸುತ್ತಾಳೆ. ಏನು ನೋಡ್ತಾ ಇದ್ದೀಯ, ನೀನು ಒಳಗಡೆ ಬರುವ ಹಾಗೆ ಇಲ್ಲ, ನೋಡು ನನ್ನ ಕೈಯಲ್ಲಿ ಇದೆಯಲ್ಲ, ಈ ಹೂವಿನ ಹಾರ ಮಾಡಬೇಕು ಅಷ್ಟೇ ಅಲ್ಲ, ಈ ಮಾವಿನ ಎಲೆಯನ್ನು ತೋರಣವಾಗಿ ಪೊಣಿಸಬೇಕು, ಇಷ್ಟೆಲ್ಲ ಕೆಲಸವನ್ನು ಚಪ್ಪಲಿಯನ್ನು ತೆಗೆದು ಮಾಡಬೇಕು. ಇದಕ್ಕೆ ನಿನಗೆ ಗೊತ್ತಿದೆ ಅಂತ ಅನಿಸ್ಕೋದೆ, ಅಷ್ಟಾದರೆ ಮಾತ್ರ ನೀನು ಒಳಗಡೆ ಬರಬಹುದು, ಇಲ್ಲಾಂದರೆ ಹಾಗೆ ವಾಪಸ್ ಹೋಗ್ತಾ ಇರು ಎಂದು ಕುಸುಮ ಹೇಳ್ತಾಳೆ. ಆ ಮಾತನ್ನು ಕೇಳಿ ಶ್ರೇಷ್ಠ ಮನಸ್ಸಿನೊಳಗೆ ಕೋಪ ಬರುತ್ತದೆ. ಆದರೂ ಯಾವುದೇ ಭಾವನೆಗಳು ಮುಖದಲ್ಲಿ ತೋರಿಸದೆ ನಿಂತುಕೊಂಡಿರುತ್ತಾಳೆ. ಅವರು ಆಡಿದ ಮಾತುಗಳು ಶ್ರೇಷ್ಠ ಒಂದು ಚೂರು ಇಷ್ಟ ಆಗದರೂ ಸಹಿತ ಸಹಿಸಿಕೊಳ್ಳದೆ ಆಗುತ್ತದೆ. ಶ್ರೇಷ್ಠ ತಾಂಡವನನ್ನು ಒಲಿಸಿಕೊಳ್ಳಲು ಮಾಡದೇ ಇರೋ ಪ್ರಯತ್ನಗಳೇ ಇಲ್ಲ. ಆದರೂ ಅವನು ಈಗ ಮತ್ತೆ ಮನೆ ಸೇರಿಕೊಂಡಿದ್ದಾನೆ ಎಂದು ಅವಳಿಗೆ ಒಂದು ಬೇಸರ ಸಂಗತಿಯಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.